ಸಾಂಗ್ ಸಾಕಾಗ ಮಚ್ಚ ನಿಂದು ಅಷ್ಟೇ ಸಾಕಾಗಿದೆ. ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ ನೋಡುತ್ತಾ ಬಿದ್ದೋದು. ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು. ಆಮೇಲೆ ಇನ್ನೊಂದು ಹಾಡಿದೆಯಲ್ಲಪ್ಪ ಅದು ನನಗೆ ನೀನು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ. ಇಲ್ಲ ಮಚ್ಚ, ನಂದು ಫೇವ್ರೇಟ್ ಸಾಂಗ್ ಅದು. ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ನು. ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ, ಬಲ ಭೀಮಾ. ನಮ್ದು 15ಕ್ಕೆ ರಿಲೀಸು, ನಮ್ಮ ವಿಜಿದು 9ನೇ ತಾರೀಕು ರಿಲೀಸು. ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ, ಸೂಪರ್ ಹಿಟ್ ಮಾಡಿದ್ರು, ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ. ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ. ಭೀಮಲ್ಲಿ ಆಟಿಟ್ಯೂಡ್ ಸೂಪರ್ ಮಚ್ಚ. ಹೌದಾ? ಆಟಿಟ್ಯೂಡ್ ಸೂಪರ್. ಬೈಕಲ್ಲಿ ಬರ್ದ ಕೊಂಡ್ರೆ ಓನೆ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ. ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತದೆ ನಮ್ಮ ಹಾಕೊಂಡು. ಬಿಕಾಸ್ ನಾನು 2001, 2, 3 ಎಲ್ಲ ನಾವು ಇವನು ಕವಾಸಕಿ, ನಾನು ಸುಜುಕಿ ಇಬ್ರು. ಸೊ ಅವಾಗ ಅದೇ ತರ ಬರೋ ದಮ್ ಹಾಕೊಂಡು ಕವಾಸಕಿ ನನಗೆ ಈ ಇನ್ನೊಂದು, ನಾನು ಇವನ್ ಕೂದಲು ದೊಡ್ಡ ಫ್ಯಾನು. ಅಲ್ಲಿ DVG ರೋಲ್ ಬರೋ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನ್ ಸೇಮ್ ಶಾರುಖ್ ಖಾನ್ ತರ ಕಾಣಿಸ್ತೀನಿ ಹಾಕೋಣ ನೀನು ಅಂತ ವಿಜಯ್ ನೆನಪಿದ್ಯಾ? ಹೌದೌದೌದೌದೌದು. ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ನಮ್ಮ. ಎಲ್ಲಾನು ಮೀರಿ ಮಚ್ಚ 18 ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ. ಯಾಕೆಂದರೆ ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ, ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ. ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಬ್ಬರನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು. ಮತ್ತು ನಮ್ಮನ್ನು ಒಟ್ಟಿಗೆ ತೆರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ. ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ, ನೀನು ಬಂದು ನನ್ನ ಸಿನಿಮಾನ ನೋಡು. 100% ನಮ್ಮ ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು. ಹೌದು, ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದೆ. ತುಂಬ ಎಮೋಷ್ನಲ್. ಹೆಂಗೆ ಅಂದರೆ ವಿಜಿ ನೀನು ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ, ಅವ್ನು ಕರೆದು ಹೇಳಿದ್ನಲ್ಲ ವಿಜಿ ಸರ್ ಒಂದಲ್ಲ, ನಾನು ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ DVG ರೋಡಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ ಅಂತ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ. ಅದ್ ನೆನಪಾಯ್ತು ನನಗೆ. ಈಗ ಬರ್ತಾ ಸುಮ್ಮನೆ ದಾರಿಲಿ ಯೋಚನೆ ಮಾಡ್ಕೊಂಬಂದೆ. ಈಗ ಯಾರೋ ನೋಡಿದೆ 18 ವರ್ಷಕ್ಕೆ ಮತ್ತೆ ಪೈಪೋಟಿಯಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ದುನಿಯಾ ವಿಜಯ್. ನಮ್ಮ ತಾಯಣ್ಣ ನಮ್ಮಿಬ್ರು ಯಾವ ಪೈಪೋಟಿನೂ ಇಲ್ಲ. ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್. ನಾನು ರಾತ್ರಿ 12 ಗಂಟೆ ಫೋನ್ ಮಾಡಿಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದರೆ ಎಲ್ಲೂ ಹೋಗಲ್ಲ ನಾನು, ಹೋದ್ರೆ ಇವನ್ ಮಾತ್ರ ಹೋಗ್ತೀನಿ. ಅಷ್ಟು ನನಗೆ ಪ್ರೀತಿ ನಮ್ಮ ವಿಜಿ ಅಂದರೆ. ನಮ್ಮ ಸಲಗ ಇವನು ಸಲಗ.